ಅವರು ನೋಡಿಲ್ಲ ಅನ್ಸುತ್ತೆ. ಅಂದರೆ ಇವಾಗ ನಮ್ಮ ಟೀಮಲ್ಲಿ ಸಿನಿಮಾ ಎಲ್ಲ ನೋಡಿದ್ರೆ ಎಲ್ಲರೂ ಇಮಿಡಿಯೇಟ್ ಕಾಲ್ ಮಾಡಿ, ಈಗ ಸೂಫ್ರಮ್ ಸೋ ಆಯಿತು, ಅದನ್ನು ನಾನು ರಿಷಬ್ ಎಲ್ಲರೂ ಹೋಗಿ ನೋಡಿದ್ವಿ, ರಾಜಣ್ಣನಿಗೆ ಕಾಲ್ ಮಾಡಿ ಮಾತಾಡಿದ್ವಿ. ಅದಾದಮೇಲೆ ರಿಷಬ್ ಪ್ರಮೋಷನ್ಗಳನ್ನೂ ಹೇಗೆಲ್ಲ ಮಾಡಬೇಕು ಅನ್ನೋದನ್ನೆಲ್ಲ ಅವ್ರ ಜೊತೆಗೆ ಅವ್ರಿಗೆ ತುಂಬ ಕೆಲಸ ಇತ್ತು, ಅದ್ರ ಮಧ್ಯೆನೂ ಡಿಸ್ಕಸ್ ಮಾಡಿದರು. ಅದು ಅಂದರೆ ನಮ್ಮ ಟೀಮಲ್ಲಿ ಒಬ್ಬರ ಮೇಲೆ ಒಬ್ರಿಗಿರೋ ಒಂದು ಪ್ರೀತಿ ಅದು. ಸೊ ಡೆಫಿನೆಟ್ಲಿ ರಾಜಣ್ಣ ನೋಡಿದರೆ ಇಷ್ಟೊತ್ತಿಗೆ ಕಾಲ್ ಮಾಡಿರ್ತಿದ್ರು, ಅವರು ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಅಂತ ಅನಿಸುತ್ತೆ. ಆಮೇಲೆ ಲಾಸ್ಟ್ ಟೈಮ್ ಕೂಡ ಈ ಕೋಲಾ ಮಾಡಬೇಕಾದ್ರೆ ಆ ಕೋಲದ ಸೀಕ್ವೆನ್ಸ್ ಇದ್ದಾಗ ತುಂಬ ಹೆವಿ ಕಾಸ್ಟ್ಯೂಮ್ ಹಾಕೊಂಡಿದ್ರು. ಈ ಸಲ ಏನಂದರೆ ಅರವಿಂದ್ ಅವರು ಹ್ಯಾಂಡಲ್ ಮಾಡ್ತಿದ್ರು, ಅನಿರುದ್ಧ್ ಮಹೇಶ್ ಅಂತ ಅವರಿದ್ರು, ಶನಿಲ್ ಗುರು ಅವರಿದ್ರು. ಬಟ್ ಲಾಸ್ಟ್ ಟೈಮ್ ರಾಜಣ್ಣ ಅಂದರೆ ಅವ್ರಿಗೂ ಅವರು ಮುಂಚೆ ಕಾಲೇಜ್ಗಳಲ್ಲಿ ಅವರು ಓದಬೇಕಾದ್ರೆಲ್ಲ ಇದನ್ನೆಲ್ಲ ಪರ್ಫಾರ್ಮ್ ಮಾಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಅದನ್ನು ಅವ್ರು ಶೇರ್ ಮಾಡಿದ್ದಿದ್ದರಿಂದ ರಿಷಬ್ ಓಕೆ ನಾನಿಷ್ಟು ಇದೆಲ್ಲ ಹಾಕೊಂಡಿದ್ದಾಗ ಅವರೇ ಬಂದು ಒಂದು ಅದನ್ನು ಕಂಪ್ಲೀಟ್ ನಮಗೆ ಮುಂಚೆಯಿಂದನೂ ಆ ಗೈಡೆನ್ಸ್ ಕೊಡೋದಕ್ಕಂತಲೇ ಒಂದು ಟೀಮ್ ಇದ್ದರು, ಜನಗಳಿದ್ರು, ಅದನ್ನೆಲ್ಲ ಕೇಳಿಕೊಂಡು ಕೊರಿಯೋಗ್ರಫಿ ಆಗಿತ್ತು. ಆ ಸಾಂಗ್ ಕೊರಿಯೋಗ್ರಫಿ ಮಾಡಬೇಕಾದ್ರೆ ಅವರು ಬಂದು ನಿಂತು ನಮಗೆ ಒಂದು 3 days ಶೂಟಲ್ಲಿ ಅವರು ಲಾಸ್ಟ್ ಕೋಲ ಆಗಬೇಕಾದ್ರೆ ಜೊತೆಗಿದ್ದರು ರಾಜಣ್ಣ.